ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಮಾತಾಡ್ ಪ್ರವೀಣ್. ಆಟಿಟ್ಯೂಡ್ ಇದೆಲ್ಲ ಆಗ್ತಿ ಕಟ್ ಮಾಡೋದಿಲ್ಲ. ಇದು ಜೋಗ್ ಫಾಲ್ಸ್ ಎಂಟ್ರಿ. ಇಲ್ಲಿಂದ ನಾವು ಎಂಟರ್ ಆಗಬೇಕು ಒಂದು ಬ್ರಿಡ್ಜ್ ಪಾಸ್ ಆದ ನಂತರ. ಅದಾದ ನಂತರ ನಾವು ಡೈರೆಕ್ಟಾಗಿ ದೋಣಿ ವಿಹಾರ ಬಂದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಜೋಗ್ ಫಾಲ್ಸ್ ಆಮೇಲೆ ಹೋದರೆ ಆಯಿತು ಅಂತ. ಫಸ್ಟ್ ಇದು ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಟಿಕೆಟ್ ಇಲ್ಲದೆ ಪ್ರವೇಶವಿಲ್ಲ. ಜಾಕೆಟ್ ನಾ ದೊಡ್ಡದ್ದಲ್ಲ ನೋಡೋಕೆ, ಅದಕ್ಕೆ ನಂಗೆ ದೊಡ್ಡದು, ನಿಂಗೆ ಸಣ್ಣದು. ಸ್ಟ್ರಾಂಗ್ ಬಾಡಿ. ಅನ್ನ ರೆಡಿ ಆಯ್ತು ಅವನಲ್ಲೂ. ರೋಡ್ ಮಸ್ತ್ ಕಾಣ್ತದೆ ಮಾರೆ. ಎಂಟ್ರಿ ಬಿಸ್ಲೂರಿಲೆಲ್ಲ ಹುಡುಕ್ ಹಂಗಾದ್ರೆ ಇದು ಎರಡು ಕೊಡಿ, ಸಿಂಗಲ್ ಸಿಂಗಲ್ ಇರೋದು. ಒಂದು ಪ್ಯಾಡ್ಲಿ ಇರೋದಿಲ್ಲ. ಅಂದ್ರೆ ಜನ ಇಲ್ಲಲ್ಲ, ಪರವಾಗಿಲ್ಲ ಅಲ್ಲ ಅದಕ್ಕೆ. ಒಂದ್ 2-3 ಸಲ ಆ ಕಡೆ ಹೊಡೆದ್ರೆ ಈ ಕಡೆ 2 ಬರಸ್ ಮೇನ್ ತುಂಬಬೇಡ. 2 ಬರಸ್ ಮೇನ್ ತುಂಬಬೇಡ. ಎಂತ ಮಾಡ್ತೀವಿ, ಪಂಚರ್ ಎಲ್ಲ ಆಗಲ್ಲ. ಚೆನ್ನಾಗಿ ಕಾಣ್ತದೆ. ಪ್ರವೀಣ್ ತೊಗೊಂಡಿರೋ ಪ್ಯಾಡಲ್ ದೋಣಿ ಜಾಸ್ತಿ ಸೌಂಡ್ ಬರ್ತಾಯಿತ್ತು. ಮತ್ತು ಇಲ್ಲಿ ವರ್ತಿದೆ. ಕಯಾಕಿಂಗ್ಗೆ ಎಷ್ಟು 150 ಕೊಡ್ಬೋದು. ಮತ್ತು ಜಿಪ್ ಲೈನ್ ಕೂಡ ಇದೆ, ಮತ್ತು ಪ್ಯಾಡಲ್ ದೋಣಿ. ಒನ್ ಟೈಮ್ ಬಂದು ನೋಡಿ ಮಜಾ ಮಾಡ್ಕೊಂಡು ಓಕೆ ಬರ್ಬೋದು. ಜಾಸ್ತಿ ಹೊತ್ತು ಇದನ್ನು ಕೂತ್ಕೊಂಡು ಓಡ್ಸೋಕ್ಕಾಗಲ್ಲ, ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಇದನ್ನು ಓಡಿಸ್ಕೊಂಡು ಆಮೇಲೆ ಪ್ರವೀಣ್ ಜೊತೆ ಪ್ಯಾಡಲ್ ಬೋಟಲ್ಲಿ ಹೋದೆ. ಇಲ್ಲಿಗೆ ಬಂದಿದ್ದಕ್ಕೆ ಒಳ್ಳೆ ಮಜಾ ಬಂತು. ನಾವು 3 ಜನ ಅಂತೂ ಒಳ್ಳೆ ಎಂಜಾಯ್ ಮಾಡಿದ್ದೀವಿ. ನೀವು ಬನ್ನಿ, ಟ್ರೈ ಮಾಡಿ. ಪ್ಯಾಡಲ್ ಬೋಟ್ ಮತ್ತು ಕಾಯಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಜೋಗ್ ಫಾಲ್ಸ್ ಕಡೆ ಹೋಗೋಣ ಅಂತ ಹೊರಟ್ವಿ. ಹೌದಾ? ವಿಡಿಯೋ ಮಾಡೋಕೊಡಿಲ್ಲ. ಸೂಪರ್ ಆಗದಲ್ಲ. ಅದು ರಾಣಿ ಫಾಲ್ಸ್ ಅಲ್ಲ? ರಾಣಿ ಫಾಲ್ಸ್ ವ್ಯೂ ನೋಡಕ್ಕೆ ಬಂದಿದ್ದೀವಿ. ತುಂಬ ಗಾಳಿ ಬರ್ತಾ ಇತ್ತು ಇಲ್ಲಿ. ನಮ್ಗೆ ನಿಂತ್ಕೊಳ್ಳೋಕೆ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಮತ್ತು ಇಲ್ಲಿ ಸ್ಟೆಪ್ಸ್ ಕಾಣಿಸಿದ್ಯಾ ನೋಡಿ, ಇಲ್ಲಿ 1380 ಸ್ಟೆಪ್ಸು ಇದೆ. ಇಲ್ಲಿ ಮೇಲಿಂದ ಕೆಳಗಡೆ ನೋಡೋದ್ರಲ್ಲಿ ಇರೋದು ಮಜಾ. ಏನು ಸೂಪರ್ ಆಗಿದೆ ನೋಡಿ. ಇಲ್ಲಿಂದ ಕೆಳಗಡೆ ನೀರು ಹೋಗಿ ಬೀಳತ್ತೆ. ಫುಲ್ ಡೀಪ್ ಇದೆ. ಇದೆಷ್ಟು ಡೀಪ್ ಇದೆ ಅಂದರೆ 960 ಅಡಿ ಇದೆ ಅಂತ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ತನಕ. ಅದನ್ನು ನೋಡಿಕೊಂಡು ರಿಟರ್ನ್ ಹೊರಟಿದ್ದೆ ಅಲ್ಲಿಂದ ಮಾತಾಡ್ಕೊತ. ಡೀಪ್ ಅದಲ್ಲಿ ನೋಡಿದ್ದೀವಿ. 960 ಅಡಿ. ಅಲ್ಲಿ ವಿಡಿಯೋ ಮಾಡಿದ್ದೇನಾ? ಹೆಂಗೆ ಅದ ಮರೆ ಕಾಣೋಕೆ ಸಾಯಿ. ನಂಗೆ ನೋಡಿ ಎದುರೋಯ್ತು. ನಾನು ಎದುರಲಿಲ್ಲ, ವಿಡಿಯೋ ಮಾಡಿದ್ದೆ. ಮಸ್ತ್ ಅದು ಮಾತ್ರ ಸೂಪರ್. ಅಲ್ಲಿ ದೊಡ್ಡ ಬಿದ್ದ ಸತ್ತ ಹೋಯ್ತಾ. ಕೆಳಗೆ ಹೋಗ್ಬಿಟ್ಟು ತನಕ 1 ನಿಮಿಷ ಕಾಮಿಡಿ ಕೇಳ. ಅವರು ಫೈಟಿಂಗ್ ಎಲ್ಲ ಗಾಡಿ ಅಲ್ಲಿ ಗ್ಲಾಸ್ ಎಲ್ಲ ಹೊಡೆದೋಯ್ತದಿಲ್ಲ. ಯಾವ್ದ್ರಾಗೆ? ಇದ್ರಾಗೆ ಮಂಜು ಮೇಲೆ ಬಾಯ್ತು. ಅಲ್ಲ ಆವೇಶಮ್ ಗ್ಲಾಸ್ ಇರುವುದಿಲ್ಲ ಮುಂದೆ ಗ್ಲಾಸ್ ಇಲ್ಲ, ಮಳಿ ಇಲ್ಲ, ಎಂತ ಮಜ್ಜೂನು ಇಲ್ಲ. ನೆಟ್ಟಾಗಿ ವೈಪರ್ ಕಡೆಗೆ ಏನು ಮರೆ ಮುಳಿನೇ ಬೀಳ್ತು ಇಲ್ಲ. ಡ್ರ್ಯಾಗ್ ರೇಸರ್ಸ್ ಡ್ರ್ಯಾಗ್ ಕನ್ನಡದಲ್ಲಿ ರೆಂಟ್ ಬೈಕ್ ಎಲ್ಲ ಸಿಗ್ತದೆ.
ಎಷ್ಟು ಬಾಡಿಗೆಗೆ ಗಿರೀಶ್ ನಿನ್ ಫ್ರೆಂಡ್ 500 ರೂಪಾಯಿ ಒಂದಿನಕ್ಕೆ ಬೋಟಿಂಗ್ ಇದು ಅಲ್ಲಿ 2 ದಿನ ಅಡಿಗೈತೆ. ಯಾವ್ದೋ ಹೋಟೆಲ್ ಆಶೀರ್ವಾದ ಎಲ್ಲ ಏ ಹಳ್ಳಿ ಮನೆ ಟ್ರೈ ಮಾಡುವ ಪ್ಲಾಸ್ಟಿಕ್ ಓಪನ್ ಮಾಡು ಬಿರಿಯಾನಿ ಸಿಗ್ತದೆ ಕೇಳು ವೆಜ್ ಅಂಡ್ ನಾನ್ ವೆಜ್ ಬಿರಿಯಾನಿ ಉಂಟಾ? ಬಿರಿಯಾನಿ ಬಿರಿಯಾನಿ ಇಲ್ಲ ಹೋಟೆಲ್ ಒಳಗೆ ಹಾಕೋದೇ ಕೇಳು ಇಲ್ಲ ಬರೀ ಫ್ರೀ ಅಂತ ಹಾಕೋದ್ರಾಗ. ಮಾವಿನಗುಂಡಿ ಬಂದರೆ ಈ ಹೋಟೆಲ್ಗೆ ಹೋಗಿ ಹಳ್ಳಿ ಮನೆ ಅಂತ ಊಟ ಚೆನ್ನಾಗಿ ಕೊಡ್ತಾನೆ. ಈ ಪ್ಲೇಸ್ ನಾವು ಹೊನ್ನಾವರದಿಂದ ಜೋಗ್ ಫಾಲ್ಸ್ ಹೋಗೋ ರೂಟಲ್ಲಿ ಸಿಗತ್ತೆ. ಇದನ್ನು ನಾವು ನೋಡಿರಲಿಲ್ಲ, ಹೋಗೋಕ್ಕೆ ಆದರೆ ಲೇಟ್ ಆಗತ್ತೆ ಅಂತ, ಅದಕ್ಕೆ ಈಗ ನೋಡಿಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಕೈಲಿ ಕೊಡು ಏ ಹಂಗೆ ಮಾಡ್ಬೇಡ ಹಂಗೆ ನಿನ್ ಕೈಲಿ ಏಡೇಟ್ ಅದು ಅಂತ ಹಾಳು ಮಾಡಿ. ಅಲ್ಲಿ ಹೀರೋ ಅವನು ಎಲ್ಲರಿಗಿಂತ ದೊಡ್ಡ ಕೆಳಗಿದ್ದ ಅವ್ನ ಸೌಂಡ್ಗೆ ಎಲ್ಲ ಎದುರ್ತಾರೆ ನೋಡಿ. ನೀವು ಕೂಡ ಮಾತಾಡೋಕು ಕೊಡೋದಿಲ್ಲ. ನಿಮ್ದು ಇಲ್ಲಿಂದ ಒಂದು ಫೋಟೋ ಆಡಿ. ಇದು ನಮ್ಮದು ಫುಲ್ ಡೇ ಟ್ರಿಪ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.